ಸುಮಾರು 2 ಕೋಟಿ ರೂಪಾಯಿ ಅನುದಾನ ಮತ್ತೆ ಸುಮಾರು ಒಂದು 3 ಕೋಟಿ ರೂಪಾಯಿಯಷ್ಟು ಬ್ಯಾಂಕ್ ಸಾಲ, ಇದೆರಡರನ್ನು ಸೇರಿಸಿಕೊಂಡು ಇವತ್ತು ಗ್ರಾಮಜನ್ಯ ಸಂಸ್ಥೆ ಈ ಕಟ್ಟಡ ಇರ್ಬೋದು, ಈ ಮೆಷಿನರಿಗಳಿರ್ಬೋದು, ಇದೆಲ್ಲವನ್ನು ಇಲ್ಲಿ ಇನ್ಸ್ಟಾಲ್ ಮಾಡಿದೆ. ಕೆಲಸಗಳು ನಿಧಾನವಾಗಿ ನಡೀತಾ ಉಂಟು. ಬಹಳಷ್ಟು ಜನ ಕೃಷಿಕರು ಇಲ್ಲಿ ಬಂದು ಜೇನಿನ ಇದು ಮಾಡ್ತಾ ಇದ್ದ ಜಾಬ್ ವರ್ಕ್ ಮಾಡ್ತಾ ಇದ್ದಾರೆ. ಅವರ ಸ್ವಂತ ಜೇನನ್ನು ತಗೊಂಡು ಬಂದು ಪ್ರೊಸೆಸ್ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ. ಅದರೊಟ್ಟಿಗೆ ಲ್ಯಾಬೊರೇಟರಿಯಲ್ಲಿ ಟೆಸ್ಟಿಂಗ್ ಆಗ್ತಾ ಉಂಟು. ನಮ್ಮ ಲ್ಯಾಬಿಗೆ ಇನ್ನೂ ಕೂಡ ಅನುದಾನ ಸಿಗ್ಬೇಕಷ್ಟೇ. 3 ವರ್ಷದ ಟ್ರ್ಯಾಕ್ ರೆಕಾರ್ಡ್ ಬೇಕಂತೆ ಲ್ಯಾಬಿಗೆ ಅನುದಾನ ಸಿಗ್ಬೇಕು ಅಂತೇಳಿ. ಆದ ಕಾರಣ ನಮ್ಗೆ ಈಗ ಸರ್ಟಿಫಿಕೇಶನ್ ಅಂತೇಳಿ ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಕ್ವಾಲಿಟಿ ಟೆಸ್ಟ್ ಮಾಡ್ಲಿಕ್ಕೆ ಆಗ್ತದೆ. ಇಂಥ ಪ್ಯಾರಾಮೀಟರ್ಸ್ ಗಳು ಪಾಸ್ ಆಗ್ತದೆ, ಜೇನಿನ ಗುಣಮಟ್ಟ ಹೀಗುಂಟು ಅಂತೇಳಿ ಕೃಷಿಕರ ರೆಫರೆನ್ಸ್ಗೆ ಕೊಡುವಂತ ಕೆಲಸವನ್ನು ನಮಗೆ ಮಾಡ್ಲಿಕ್ಕೆ ಆಗ್ತದೆ. FSSAI ಸ್ಟ್ಯಾಂಡರ್ಡ್ಸ್ ನಲ್ಲಿ ಜೇನಿಗೆ ಸುಮಾರು 14 ಪ್ಯಾರಾಮೀಟರ್ ಉಂಟು. ಅದರಲ್ಲಿ 12 ಪ್ಯಾರಾಮೀಟರ್ಗಳು ನಮ್ಮ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡ್ಲಿಕ್ಕೆ ಆಗ್ತದೆ. ನೇರವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಉತ್ಕೃಷ್ಟ ಗುಣಮಟ್ಟದ ಲ್ಯಾಬೊರೇಟರಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಬೇರೆ ಯಾರಲ್ಲಿ ಸಹ ಇಲ್ಲ. ಅದು ನಮಗೆ ಇರುವಂತಹ ಒಂದು ಹೆಮ್ಮೆಯ ವಿಚಾರ. ಅದೇ ರೀತಿ ಜೇನಿನ ಪ್ಯಾಕೇಜಿಂಗ್ ವ್ಯವಸ್ಥೆ ಮತ್ತು ಸಂಸ್ಕರಣೆಯ ಲೆಕ್ಕ ಹಾಕುದಿದ್ರು ದಿನಕ್ಕೆ ಸುಮಾರು 15 ಟನ್ನಿನಷ್ಟು ಜೇನನ್ನು ಪ್ರೊಸೆಸ್ ಮಾಡುವ ಸಾಮರ್ಥ್ಯ ಇದರಲ್ಲಿ ಉಂಟು. ನೂರಕ್ಕೂ ನೂರು ಈಗಿನ ಈ ಸಮಾಜದಲ್ಲಿ, ಸ್ವಾರ್ಥಭರಿತ ಸಮಾಜದಲ್ಲಿ ಕಲಬೆರಕೆ ತುಂಬಿ ಹೋಗಿದೆ. ಈ ರೀತಿಯ ಪ್ಯೂರ್ ಅಂದ್ರೆ ಸ್ವಚ್ಛವಾದ ಆ ಹನಿಯನ್ನ ಅದನ್ನ ಎಷ್ಟು 45 ಡಿಗ್ರಿ ಸೆಲ್ಸಿಯಸ್ ಅಷ್ಟರಲ್ಲಿ ಹೀಟ್ ಮಾಡಿ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಹೋಗದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಅದನ್ನ ತಯಾರಿ ಮಾಡುವ ಮುಖಾಂತರ ಇದು ಅತ್ಯಂತ ದೇಶದಲ್ಲಿ ಪ್ರಸಿದ್ಧ ಆಗ್ಬೇಕು ಅನ್ನೋ ವಿಚಾರವನ್ನ ಮಾಧ್ಯಮಗಳು ಕೂಡ ಅದನ್ನು ಬಿತ್ತರಿಸಬೇಕು. ಆ ಮುಖಾಂತರ ರೈತನಿಗೆ ಒಂದು ಶಕ್ತಿ ಹೇಗಂದ್ರೆ ಅಶೋಕಣ್ಣ, ನಾವು ಕೆಲವು ಹಣ್ಣುಗಳು ಒಂದೇ ಸಲ ಆಗ್ತದೆ, ಅದನ್ನ ಮತ್ತೆ ನಮಗೇನು ಉಪಾಯ ಇಲ್ಲ, ಬಿಸಾಡ್ಬೇಕಷ್ಟೇ, ಕೊಳ್ತೋಗ್ತದೆ. ನೀವೆಲ್ಲ ನೋಡಿದಿರಿ, ಕೆಲವು ತರಕಾರಿಗೆ ಹಣ್ಣುಗಳಿಗೆ ಬೆಲೆ ಕಡಿಮೆ ಆದಾಗ ರೈತರು ರಾಶಿ ಕೊಂಡೋಗಿ ಪ್ರತಿಭಟನೆ ಕೊಂಡೋಗಿ ಬಿಸಾಕ್ತಾರೆ. ಇನ್ನು ಆ ರೀತಿ ಮಾಡುವ ಅವಶ್ಯಕತೆ ಇಲ್ಲ, ಹೌದಲ್ವಾ? ಅದನ್ನ ನಮ್ಮಲ್ಲಿ ಅದು ಸರಿಯಾದ ರೀತಿಯ ವೈಜ್ಞಾನಿಕ ರೀತಿಯಲ್ಲಿ ಅದನ್ನ ಶೀತಲೀಕರಣ ಮಾಡುವ ಮುಖಾಂತರ ಅದನ್ನ ಮತ್ತೆ ಮರು ಉಪಯೋಗ ಮಾಡುವ ಮುಖಾಂತರ ಇವತ್ತು ನಮ್ಮ ಚಪಾತಿ ಅಂತ ಹೆಸರು ನಿತ್ಯ ಚಪಾತಿ ಅನ್ನ ಬಂದಿದ್ದಾರೆ. ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಈ ರೀತಿಯಾಗಿ ರೈತರಿಗೆ ಒಂದು ಶಕ್ತಿ ತುಂಬುವ ಕೆಲಸವನ್ನ ನೀವು ಮಾಡಿದ್ದೀರಿ. ಒಂದು ಸಣ್ಣ ಹೆಜ್ಜೆಯಾಗಿ ಪ್ರಾರಂಭ ಆದಂಥದ್ದು ಗ್ರಾಮಜನ್ಯ ಸಂಸ್ಥೆ. ಆಯಾ ಸಂದರ್ಭದಲ್ಲಿ ಯಾವ ಕೆಲಸಗಳಾಗಬೇಕೋ ಅದು ಆದಾಗ ಆ ಗ್ರಾಮಕ್ಕೆ, ಆ ಊರಿಗೆ ಶಕ್ತಿ ಸಿಗ್ತದೆ. ಜೇನು ಅಂತ ಹೇಳುವಂಥದ್ದು ಒಂದು ಎಲ್ರಿಗೂ ನಿತ್ಯ ಉಪಯೋಗ ಮಾಡುವಂತಹ ವಿಷಯ. ಅದು ಅದರ ಅಗಾಧತೆ ಎಷ್ಟಿದೆ ಅಂತ ಹೇಳುವಂಥದ್ದನ್ನ ರಾಮ್ ಪ್ರತೀಕ್ ಅವರು ಹೇಳಿದ್ದಾರೆ. ಎಷ್ಟು ಪ್ರೊಸೆಸ್ ಆಗಿ ಬೇಕಾಗ್ತದೆ, ಅಥವಾ ಇಡೀ ಭಾರತದಲ್ಲಿ, ಇಡೀ ವಿಶ್ವದಲ್ಲಿ ಎಷ್ಟು ಬೇಕಾಗ್ತದೆ ಅಂತ ಹೇಳುವಂಥದ್ದು ನಮ್ಗೆ ಗೊತ್ತಿದೆ. ಅದರ ಒಂದು ಸಣ್ಣ ಪ್ರಮಾಣದನ್ನ ನಾವೀಗ ಪ್ರಾರಂಭ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಶೈತ್ಯಾಗಾರ ನಮ್ಮ ಒಂದು ತಾಲೂಕಿಗೆ ಸುಮಾರು 5,000 ಟನ್ನಿನ ಕೆಪಾಸಿಟಿ ಬೇಕಾಗ್ತದೆ. 500ರಿಂದ 1,000 ಟನ್ ಕೆಪಾಸಿಟಿ ಬೇಕಾಗ್ತದೆ. ಇವತ್ತು ನಮ್ಮ ಹತ್ರ 50 ಟನ್ನ ಕೆಪಾಸಿಟಿ ಇದ್ದನ್ನ ಇಲ್ಲಿ ಶೈತ್ಯಾಗಾರ ಉದ್ಘಾಟನೆ ಆಗಿದೆ. ಅಂದ್ರೆ ಆ ಪ್ರಥಮ ಹೆಜ್ಜೆ ಇಲ್ಲಿ ಪ್ರಾರಂಭ ಆಗಿದೆ. ಅದಕ್ಕೆ ವಿಶೇಷ ಅಭಿನಂದನೆಗಳನ್ನ ನಾನು ಗ್ರಾಮಜನ್ಯ ಸಂಸ್ಥೆಗೆ ಸಲ್ಲಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ 1000 ಮೈಲ್ ಜರ್ನಿ ಸ್ಟಾರ್ಟ್ಸ್ ವಿತ್ ದ ಫಸ್ಟ್ ಸ್ಟೆಪ್. ಈ ಫಸ್ಟ್ ಸ್ಟೆಪ್ನಲ್ಲಿ ನಮ್ಮ ಜನರಿಗೆ ಗೊತ್ತಾಗಬೇಕು, ಈ ಶೈತ್ಯಾಗಾರ ಇದ್ರೆ ನಾನು ಯಾವ ಹಣ್ಣುಗಳನ್ನೆಲ್ಲ ಮಾಡ್ಬೋದು, ಈ ಊರಿನಲ್ಲಿ ಯಾವ ಹಣ್ಣುಗಳನ್ನ ನಾನು ಪ್ರೊಸೆಸ್ ಮಾಡಿದಾಗ ನನಗೆ ಏನು ಪ್ರಯೋಜನ ಆಗ್ತದೆ, ಅದರಿಂದ ಏನು ಪ್ರಯೋಜನ ಆಗ್ತದೆ. ಉದಾಹರಣೆಗೆ ಈಗ ಪಿಂಗಾರ ಸಂಸ್ಥೆಯವರು ಬಂದರು, ಇಲ್ಲಿ ಇದನ್ನ ಇಟ್ಕೊಳ್ತೇನೆ ಅಂತ ಹೇಳಿದ್ರು. ನಿತ್ಯ ಚಪಾತಿಯವರು ನಾವು ಅದನ್ನು ಉಪಯೋಗ ಮಾಡ್ತೇವೆ ಅಂತ ಹೇಳಿದ್ರು. ಅದೇ ರೀತಿ ಆ ಪ್ರಯೋಜನವನ್ನ ಮಾಡ್ಲಿಕ್ಕೆ ಇವರೊಂದು ಸಹಕಾರವನ್ನ ಮಾಡಿದ್ದಾರೆ.